ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಬೀದರ್ ತಾಲೂಕಿನ ಕೂಳರಾಬಿ ಗ್ರಾಮದಲ್ಲಿ ಶ್ರೀ ಮೆಹಬೂಬ್ ಮಹಾನಂದ ಪ್ರಭುಗಳ 20ನೇ ಜಾತ್ರೋತ್ಸವ. ಬೀದರ್ ತಾಲೂಕಿನ ಕೂಳರಾಬಿ ಗ್ರಾಮದಲ್ಲಿ ಶ್ರೀ ಮೆಹಬೂಬ್ ಮಹಾನಂದ ಪ್ರಭುಗಳ 20ನೇ ಜಾತ್ರೋತ್ಸವ ಜರುಗಿತು. ಬುಧವಾರ ಮುಂಜಾನೆ 8 ಗಂಟೆಗೆ ರುದ್ರಪೂಜೆ, ಶ್ರೀ ನಾಗಲಿಂಗೇಶ್ವರ ಮಂದಿರದ ಮತ್ತು ಶ್ರೀ ಮೆಹಬೂಬ್ ಮಹಾನಂದ ಪ್ರಭುಗಳ ಮಂದಿರದ ಕಳಸರೋಹಣ ಕಾರ್ಯಕ್ರಮ ಜರುಗಿತ್ತು. ಅದೇ ರೀತಿ ಗುರುವಾರ ಮುಂಜಾನೆ 6 ಗಂಟೆಗೆ ರುದ್ರಾಭಿಷೇಕ ಹಾಗೂ ಮಧ್ಯಾಹ್ನ 1 ಗಂಟೆಗೆ ತೊಟ್ಟಿಲು ಕಾರ್ಯಕ್ರಮ ಮತ್ತು 2 ಗಂಟೆಯಿಂದ ಮಹಾಪ್ರಸಾದ ವಿತರಿಸಲಾಗುವುದು. 4 ಗಂಟೆಗೆ ಪಲ್ಲಕ್ಕಿ ಉತ್ಸವ, ದೀಪೋತ್ಸವ ಕಾರ್ಯಕ್ರಮ, ರಾತ್ರಿ 10 ಗಂಟೆಗೆ ಭಜನೆ ಕಾರ್ಯಕ್ರಮ ನಡೆಯುತ್ತದೆ. ಅಪಾರ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಆಶೀರ್ವಾದ ಪಡೆದುಕೊಳ್ಳಬೇಕೆಂದು ಗ್ರಾಮದ ಮುಖಂಡರು ವಿನಂತಿಸಿಕೊಂಡರು. ಗ್ರಾಮದ ಮುಖ್ಯಸ್ಥರಾದ ಶಿವಾನಂದ ಕೋಳಾರ್, ಬಿ ಕಾಶಿನಾಥರಾವ್ ಪಾಟೀಲ್ ಕೋಳಾರ್, ಬಿ ಪ್ರದೀಪ್ ದೊಣಗಾಪುರೆ, ವೀರಶೆಟ್ಟಿ ಕನ್ನಬಸವರಾಜ್ ಚೆಲ್ಲರ್ಗಿ, ಓಂಕಾರ್ ಚಿಲ್ಲರ್ಗಿ, ಕಾಶಿನಾಥ್ ಮೇತ್ರಿ, ಗ್ರಾಮ ಪಂಚಾಯತ್ ಸದಸ್ಯರು, ಶ್ರೀಮಂತ ಹಜನಾಥ್, ಗ್ರಾಮದ ಮುಖಂಡರು, ಗ್ರಾಮ ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರು. ವರದಿ ಮನೋಹರ್ ಹೊಸಮನಿ, ಬೀದರ್ ವೀರ್ ನ್ಯೂಸ್. ಯಾವ ಗುಡಿ ಅದ ರೀ? ಇದು ಮಹಾನಂದ ಪ್ರಭುವಿನ ಗುಡಿ. ಎಷ್ಟು ವರ್ಷದಿಂದ ಬರ್ತೀರಿ? ನಮ್ಮ ಮುತ್ತವ್ರು ಹಿಡ್ಕೊಂಡಿದ್ರಿ. ಒಳಗೇನಾರ ನಮ್ಮ ದೊಡ್ಡಪ್ಪರು ಅವರು ಅಪ್ಪರು ನಮ್ಮ ಮುತ್ತವ್ರು ಹಿಡ್ಕೊಂಡು ಈ ಗುಡಿ ಬಂದ್ರೆ ಹೆಂಗ ಅನಿಸ್ತದ? ಗುಡಿ ಬಂದು ಶಾಂತಿ. ನಾವು ಮನೆಯವ್ರು ಇದ್ದಂಗೆ ಇದ್ದೆ, ನಮ್ಗೆ ಶಾಂತಿ ಅನಿಸ್ತದೆ. ಅದ್ರಿ ಎರಡನೇದು ಕೇಳಿದ್ರೆ ನಿಮ್ಗೆ ನಿಮ್ಮ ಹೆಸರು? ನನ್ನ ಹೆಸರು ಗಣಪತಿ ಅಂತ. ಶ್ರೀ ಮೆಹಬೂಬ್ ಮಹಾನಂದ ಪ್ರಭುಗಳ ಮಂದಿರ ಇವತ್ತು ಕಳಸಾರೋಹಣ ಕಾರ್ಯಕ್ರಮ ಇದೆ ಮತ್ತು ನಾಳೆ ಪಲ್ಲಕ್ಕಿ ಮೆರವಣಿಗೆ ಇದೆ. ಆದ ಕಾರಣ ಸಮಸ್ತ ನಾಡಿನ ಜನತೆ ಬಂದು ಶ್ರೀ ಮೆಹಬೂಬ್ ಮಹಾನಂದ ಪ್ರಭುಗಳ ದರ್ಶನ ಪಡೆದು ಪ್ರಸಾದ ತಗೊಂಡು ಹೋಗಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಮತ್ತು ಅದೇ ರೀತಿ ಇದು ಪ್ರತಿ ವರ್ಷದಂತೆ ಈ ಜಾತ್ರೆಯು ನಡೆಯುತ್ತದೆ. ಸಕಲ ಭಕ್ತಾದಿಗಳು ಎಲ್ಲರೂ ಬರುತ್ತಾರೆ. ಸರ್, ಇದು ಎಷ್ಟು ವರ್ಷದಿಂದ? ಇದು 20 ವರ್ಷದಿಂದ ನಡೀತಾ ಇದೆ ಸರ್. ಗುಡಿ ಹೆಸರು ಶ್ರೀ ಮೆಹಬೂಬ್ ಮಹಾನಂದ ಪ್ರಭು. ಸುಮಾರು ಎಷ್ಟು ಜನ ಸೇರ್ತಾರೆ ಸರ್? ಸುಮಾರು 5,000 ರಿಂದ 10,000 ಜನ ಎಲ್ಲ ಗ್ರಾಮದಿಂದ ಬರ್ತಾರೆ. ಶಿವಾನಂದ ಕುಂಬಾರ್. ಇವಾಗ ಸುತ್ತಮುತ್ತ ಹಳ್ಳಿದವ್ರಿಗೆ ಏನು ಮೆಸೇಜ್ ಹಾಕ್ತೀವಿ? ಎಲ್ಲ ಕಡೆ ಪಾಂಪ್ಲೆಟ್ ಕಳಿಸ್ತೀವಿ. ಇಲ್ಲೆಲ್ಲ ಭಕ್ತರು ಹುಣ್ಣಿ, ಅಮಾಸೆ, ಸೋಮವಾರ, ಶುಕ್ರವಾರ ಜನ ಬರ್ತಾರೆ. ಅವರಿಗೆಲ್ಲ ಅವ್ರಿಗೆ ಹೇಳ್ತೀವಿ. ನಮ್ಮ ಹೆಸರು ಶಿವಾನಂದ ಕುಂಬಾರ್.